ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 15, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲನ್ನು ನೋಡೋದಾದರೆ, ನ್ಯೂ ಸೆಂಟ್ರಲ್ ಫಂಡ್ ಟು ಡ್ರೈವ್ ಅರ್ಬನ್ ಡೆವಲಪ್ಮೆಂಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 1 ಅಡಿನಲ್ಲಿ ಅರ್ಬನೈಸೇಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಹಾಗೂ GS ಪೇಪರ್ 3 ಅಂತ ಬಂದಾಗ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆಯೂ ಸಹ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಅರ್ಬನ್ ಚಾಲೆಂಜ್ ಫಂಡ್ಗೆ ಸಂಬಂಧಪಟ್ಟಂತೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮನ್ನು ನಾವು ಗಮನಿಸ್ಬೋದು. ಅರ್ಬನ್ ಚಾಲೆಂಜ್ ಫಂಡ್ ಅಡಿಯಲ್ಲಿ ಸೆಂಟರು ಸಹ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ, ಸ್ಟೇಟ್ಗೆ ಹೆಚ್ಚಿನ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಹಾಗೂ ಪ್ರೈವೇಟ್ ಎಂಟಿಟಿಯ ಮುಖಾಂತರನೂ ಸಹ ನಾವು ಒಂದು ಫಂಡನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಮುಂದಾಗಿರೋದನ್ನು ಗಮನ ಹರಿಸುವಂಥದ್ದು. ಅರ್ಬನ್ ಚಾಲೆಂಜ್ ಫಂಡ್ಗೆ ಸಂಬಂಧಪಟ್ಟಂತೆ ಪ್ರಿಲಿಮ್ಸಲ್ಲಿ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಈವನ್ ಮೇನ್ಸ್ ನಡಿನಲ್ಲೂ ಸಹ ಇಲ್ಲಿರುವಂಥ ಒಂದು ರೆಲೆವೆನ್ಸನ್ನು ನಾವು ಕನೆಕ್ಟ್ ಮಾಡ್ಬೋದು. ಯಾವ ರೀತಿಯಾಗಿ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಇದೊಂದು ಲಾರ್ಜ್ ಸ್ಕೇಲ್ ನಡಿನಲ್ಲಿ ಅರ್ಬನ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡುವಂಥ ಫಂಡ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಕೇವಲ ಸರ್ಕಾರದ ಒಂದು ಗ್ರ್ಯಾಂಟ್ ಮಾತ್ರ ಇರೋದಿಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಿರಲಿ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಯೂನಿಯನ್ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ನಡಿಯಲ್ಲಿ ಈ ಒಂದು ಇನಿಷಿಯೇಟಿವನ್ನು ಜಾರಿಗೆ ತರ್ತಾ ಇದ್ದಾರೆ. ಡ್ಯೂರೇಷನನ್ನು ನೋಡೋದಾದರೆ 2025-26ರಿಂದ 2030 ಹಾಗೂ 31 ಆಮೇಲೆ ಎಕ್ಸ್ಟೆನ್ಷನ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಜನರಲಿ ಈ ಒಂದು ಪ್ಲ್ಯಾನ್ ಡ್ಯೂರೇಷನ್ ನೋಡ್ಬೋದು. ಟೋಟಲ್ ಆಗಿ ಒಂದು ಸೆಂಟ್ರಲ್ ಅಸಿಸ್ಟೆನ್ಸ್ ಯಾವ ರೀತಿಯಾಗಿದೆ ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಾ ಇರುವಂಥದ್ದು 1 lakh crore ಅಷ್ಟು ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ಅಂತಲೇ ಹೇಳ್ಬೋದು. ಇಲ್ಲಿ ಫಂಡಿಂಗ್ ಪ್ಯಾಟರ್ನ್ ಅಂತ ಜನರಲ್ ಆಗಿ ಒಂದು ಸ್ಟ್ರಕ್ಚರನ್ನು ನೋಡೋದಾದರೆ, ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು ಫಂಡ್ ಅಡಿಯಲ್ಲಿ 25% ಅಷ್ಟು ಶೇರನ್ನು ಮಾಡಲಿದ್ದಾರೆ. ಹಾಗೂ ಮಾರ್ಕೆಟ್ ಫೈನಾನ್ಸ್ ಅಂತ ನೋಡಿದ್ವಲ್ಲ, ಪ್ರೈವೇಟ್ ಎಂಟಿಟಿ ಅಂತ ಬಂದಾಗ ಬಾಂಡ್ಸ್ಗಳ ಮುಖಾಂತರ, ಲೋನ್ಸ್ಗಳ ಮುಖಾಂತರ, PPPಗಳ ಮುಖಾಂತರ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಮುಖಾಂತರನೂ ಸಹ ಒಂದು ಫಂಡನ್ನು ಅಟ್ರ್ಯಾಕ್ಟ್ ಮಾಡಲಿದ್ದಾರೆ. ಮಿನಿಮಮ್ 50% ಇರುತ್ತೆ ಈ ಒಂದು ಮಾರ್ಕೆಟ್ ಫೈನಾನ್ಸಿಂದ. ಸೊ ನೆನ್ಪಿಟ್ಕೊಳ್ಳಿ, ಸೆಂಟ್ರಲ್ ಇವಾಗ 25% ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಮಾರ್ಕೆಟ್ ಫೈನಾನ್ಸ್ ಇಂದ ಬಾಂಡ್ಸ್, ಲೋನ್ಸ್ ಹಾಗೂ PPPಗಳ ಮುಖಾಂತರ ಬರ್ತಾ ಇರೋದು 50% ಅಲೋಕೇಶನ್ಸು. ಹಾಗೂ ಸ್ಟೇಟ್ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ಗಳ ಒಂದು ಶೇರ್ ಏನಿರುತ್ತಲ್ಲ, ರಿಮೈನಿಂಗ್ ಎಷ್ಟು ಮಟ್ಟಿಗೆ ಉಳಿದಿರುತ್ತಲ್ಲ ಈ ಒಂದು ಮಾರ್ಕೆಟ್ ಕಾಂಟ್ರಿಬ್ಯೂಷನ್ ಸೆಂಟ್ರಲ್ ಗೌರ್ಮೆಂಟ್ ಆದಮೇಲೆ ರಿಮೈನಿಂಗ್ ಎಲ್ಲ ಕಂಪ್ಲೀಟಾಗಿ ಸ್ಟೇಟ್ ಹಾಗೂ ಅರ್ಬನ್ ಲೋಕಲ್ ಬಾಡೀಸ್ಗಳ ಒಂದು ಶೇರನ್ನು ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಒಂದು ಒಟ್ಟಾರೆಯಾಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಈ ಒಂದು ಅರ್ಬನ್ ಚಾಲೆಂಜ್ ಫಂಡ್ಗೆ ಸಂಬಂಧಪಟ್ಟಂತೆ 4 lakh crore ಅಷ್ಟು ಜನರೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. ಯೋಜನೆಯ ಉದ್ದೇಶವನ್ನು ನೋಡೋದಾದರೆ, ರೆಸಿಲಿಯೆಂಟ್ ಆಗಿರ್ತಕ್ಕಂತಹ, ಇನ್ಕ್ಲೂಸಿವ್ ಆಗಿರ್ತಕ್ಕಂತಹ, ಕ್ಲೈಮೇಟ್ ರೆಸ್ಪಾನ್ಸಿವ್ ಆಗಿರುವಂಥ ಸಿಟೀಸ್ಗಳನ್ನು ಡೆವಲಪ್ ಮಾಡೋದಾಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಸಿಟೀಸ್ಗಳನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡಲಾಗುತ್ತೆ ಅಂದರೆ, ಮೋರ್ ದೆನ್ 10 lakh ಪಾಪ್ಯುಲೇಷನ್ ಇರ್ತಕ್ಕಂಥ ಸಿಟೀಸ್ಗಳು ಇರಬೇಕು. ಎಲ್ಲ ಯೂನಿಯನ್ ಟೆರಿಟರೀಸ್ಗಳು ಸ್ಟೇಟಲ್ಲಿ ಇರ್ತಕ್ಕಂಥ ಸಿಟೀಸ್ಗಳನ್ನು ಸೆಲೆಕ್ಟ್ ಮಾಡೋದಾಗಿ ಗಮನಿಸ್ಬೋದು. ಒಂದು ವೇಳೆ ಇಂಡಸ್ಟ್ರಿಯಲ್ ಸಿಟೀಸ್ ಇತ್ತಂದರೆ ಅವುಗಳನ್ನು ಡೆವಲಪ್ ಮಾಡ್ತಕ್ಕಂಥ ಹಂತದಲ್ಲಿ ಪಾಪ್ಯುಲೇಷನ್ ಲಿಮಿಟ್ ಮೋರ್ ದೆನ್ 1 lakh ಇರೋದನ್ನು ಗಮನ ಹರಿಸ್ಬೋದು. ಸ್ಮಾಲ್ ಸಿಟೀಸ್ಗಳು, ನಾರ್ತ್ ಈಸ್ಟ್ ಏರಿಯಾದಲ್ಲಿ, ಹಿಲ್ ರೀಜನಲ್ಲಿ ಇರ್ತಕ್ಕಂಥ ಸಿಟೀಸ್ಗಳನ್ನು ಸಹ ಇಲ್ಲಿ ಸೆಲೆಕ್ಟ್ ಮಾಡೋದಾಗಿ ಗಮನ ಹರಿಸ್ಬೋದು. ಸೊ ಇವೆಂಚುವಲಿ ಎಲ್ಲ ಸಿಟೀಸ್ಗಳಲ್ಲೂ ಈ ಒಂದು ಯೋಜನೆ ಇಂಪ್ಲಿಮೆಂಟ್ ಆಗೋದನ್ನು ಗಮನ ಹರಿಸುವಂಥದ್ದು. ಸೊ ಒಟ್ಟಾರೆಯಾಗಿ ಇಲ್ಲಿ ಸಿಟೀಸ್ಗಳನ್ನು ಡೆವಲಪ್ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಸಿಟೀಸ್ ಗ್ರೋತನ್ನು ಎನ್ಶೋರ್ ಮಾಡೋದ್ರ ಮುಖಾಂತರ ಒಂದು ಗ್ರೋತ್ ಹಬ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನುವಂಥ ಇಂಟೆನ್ಷನನ್ನು ಹೊಂದಿದೆ. ಕ್ರಿಯೇಟಿವ್ ಆಗಿರ್ತಕ್ಕಂಥ ಒಂದು ರೀಡೆವಲಪ್ಮೆಂಟನ್ನು ಮಾಡೋದಾಗಿರ್ಬೋದು, ಇಂಪಾರ್ಟೆಂಟ್ಲಿ ಇನ್ಫ್ರಾಸ್ಟ್ರಕ್ಚರ್ ನಡಿನಲ್ಲಿ ವಾಟರ್, ಸ್ಯಾನಿಟೇಷನ್ ಆಸ್ಪೆಕ್ಟ್ ಆಗಿರ್ಬೋದು, ಕ್ಲೈಮೇಟ್ ರೆಸಿಲಿಯೆಂಟ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋದು ಈ ಒಂದು ಯೋಜನೆ ಉದ್ದೇಶ ಆಗಿದೆ ಅಂತಲೇ ಗಮನಿಸ್ಬೋದು. ನೀವು ನೋಡಿ, ಸರ್ಕಾರ ಬಜೆಟ್ ಅಲೋಕೇಶನ್ ಮಾಡ್ತಕ್ಕಂಥ ಹಂತದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದೆ ಅಂತ ನಾವು ನೋಡ್ತಾ ಇದ್ವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೇಲೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಅಂತಲೇ ಗಮನಿಸ್ಬೋದು. ಈ ಅರ್ಬನ್ ಡೆವಲಪ್ಮೆಂಟ್ ಅಂತ ಬಂದಾಗ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಿಗಾ ವಹಿಸೋದ್ರಲ್ಲಿ ಸರ್ಕಾರನೂ ಸಹ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥ ಆಸ್ಪೆಕ್ಟನ್ನು ಗಮನಿಸ್ಬೋದು. ಹಾಗೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಮೇಲೂ ಸಹ ಫೋಕಸನ್ನು ಮಾಡ್ತಾ ಇದ್ದಾರೆ. ಬಿಕಾಸ್ ಇವಾಗ ನೀವು ಎಕ್ಸಾಂಪಲ್ ಸ್ಕೂಲನ್ನು ತೆಗೆದುಕೊಂಡಾಗ ಪ್ರೈವೇಟ್ ಸ್ಕೂಲ್ಸ್ಗಳು ಎಷ್ಟರ ಮಟ್ಟಿಗೆ ಒಂದು ಕ್ವಾಲಿಟಿಯನ್ನು ಎನ್ಶೋರ್ ಮಾಡುತ್ತೆ, ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡುತ್ತೆ. ಅದೇ ನೀವು ಪ್ರೈವೇಟ್ ಹಾಸ್ಪಿಟಲ್ಸ್ ಅಂತ ತೆಗೆದುಕೊಂಡಾಗ ಫೆಸಿಲಿಟೀಸ್ಗಳು ಯಾವ ರೀತಿಯಾಗಿರುತ್ತೆ. ಹಾಗಾಗಿ ಎಲ್ಲ ಹಂತದಲ್ಲೂ ಪ್ರೈವೇಟ್ ಎಂಟಿಟೀಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಮುಖಾಂತರ ಪ್ರೋಗ್ರಾಮನ್ನು ಇನ್ನೂ ಇಂಟೆನ್ಸಿಫೈ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಬೇಸಿಕಲಿ ಅರ್ಬನ್ ರಿಲೇಟೆಡ್ ಇರುವಂಥ ಒಂದು ಗವರ್ನೆನ್ಸನ್ನು ತರಲಿಕ್ಕೆ ಸಹಕಾರಿಯಾಗುವಂಥದ್ದು,
ಅದಕ್ಕೆ ಸಂಬಂಧಪಟ್ಟಂಥ ಒಂದು ಫಿನಾನ್ಷಿಯಲ್ ಡಿಸಿಪ್ಲಿನನ್ನು ಎನ್ಶೋರ್ ಮಾಡ್ಬೋದು, ಪ್ಲ್ಯಾನಿಂಗನ್ನು ಇಂಪ್ರೂವೈಸ್ ಮಾಡ್ಬೋದು, ಸರ್ವಿಸನ್ನು ಸರಿಯಾಗಿ ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅರ್ಬನ್ ಚಾಲೆಂಜ್ ಫಂಡ್ನ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ ಇದೊಂದು ಫಿನಾನ್ಷಿಯಲ್ ಮಾಡೆಲನ್ನು ಎನ್ಶೋರ್ ಮಾಡ್ತಾ ಇದೆ, ಇನ್ಸೆಂಟಿವ್ ಬೇಸ್ಡ್ ಆಗಿರ್ತಕ್ಕಂಥದ್ದು. ಸೊ ಇದರಿಂದ ಸಿಟೀಸ್ಗಳು ಇಂಪ್ರೂವೈಸ್ ಆಗುವಂಥದ್ದನ್ನು ನಾವು ನೋಡ್ಬೋದು. ಸಿಟೀಸ್ ನಡಿನಲ್ಲಿ ಮಾಡರ್ನ್ ಆಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡೋದ್ರಲ್ಲಿ ಅರ್ಬನ್ ಚಾಲೆಂಜ್ ಫಂಡ್ ಸಹಕಾರಿ ಆಗಲಿದೆ ಅಂತ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕಾಗುತ್ತೆ. ಇನ್ನು ಮುಂದಿನದಾಗಿ ಸುಪ್ರೀಂ ಕೋರ್ಟ್ ಹಿಯರ್ ಪ್ಲೀ ಅಗೇನ್ಸ್ಟ್ ಡೇಟಾ ಪ್ರೊಟೆಕ್ಷನ್ ಲಾ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಆಸ್ಪೆಕ್ಟಲ್ಲಿ, ಅದರಲ್ಲೂ ಡೇಟಾ ಪ್ರೊಟೆಕ್ಷನ್ ಅಂತ ಬಂದಾಗ ಯಾವ ರೀತಿಯಂಥ ಕಾನೂನುಗಳನ್ನು ನಾವು ನೋಡ್ತಾ ಇದ್ದೀವಿ, ಈ ಒಂದು ಕಾನೂನಲ್ಲಿರ್ತಕ್ಕಂಥ ಪ್ರೊವಿಷನನ್ನು ಚಾಲೆಂಜ್ ಮಾಡ್ತಾ ಇರುವಂಥ ಆಸ್ಪೆಕ್ಟನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡುವಂಥದ್ದು. ಪ್ರಸ್ತುತವಾಗಿ ಜುಡಿಷಿಯರಿ ಸಿಸ್ಟಮ್ ಮುಂದೆ ಒಂದು ಪಿಟಿಷನ್ ಹೋಗಿದೆ. ಅದರಲ್ಲೂ ಸಿಟಿಜನ್ ರೈಟ್ಗೆ ಸಂಬಂಧಪಟ್ಟಂತೆ RTI ಆ್ಯಕ್ಟಲ್ಲಿರುವಂಥ ಪ್ರೊವಿಷನ್ಸ್ಗಳನ್ನು ವಯೋಲೇಟ್ ಮಾಡ್ತಾ ಇದೆ, ಮಿಸ್ಯೂಸ್ ಮಾಡ್ತಾ ಇದೆ ಅನ್ನುವಂಥ ಹಂತದಲ್ಲಿ ಇವಾಗ ಸುಪ್ರೀಂ ಕೋರ್ಟ್ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಈ ಒಂದು ಚಾಲೆಂಜನ್ನು ಯಾವ ರೀತಿಯಾಗಿ ಅವರು ಕನ್ಸಿಡರ್ ಮಾಡ್ತಾರೆ ಅಂತ ನಾವು ನೋಡಬೇಕಾಗುತ್ತೆ. ಪ್ರಸ್ತುತವಾಗಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. 2023ರಲ್ಲಿ ಡಿಜಿಟಲ್ ಡೇಟಾವನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟನ್ನು ಜಾರಿಗೆ ತರ್ತಾರೆ. ಈ ಒಂದು ಆ್ಯಕ್ಟ್ ಅಡಿಯಲ್ಲಿ ಅಥಾರಿಟೀಸ್ಗಳು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ಡಿನೈ ಮಾಡ್ಬೋದು. ಸೊ ಡಿನೈ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡುತ್ತೆ ಅಂತ. ಅಂದರೆ ನಾವು ಪರ್ಸ್ನಲ್ ಡೇಟಾವನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ, ಅನ್ನೆಸೆಸರಿ ನಾವು ಡೇಟಾವನ್ನು ಡಿಸ್ಕ್ಲೋಸ್ ಮಾಡುವಂತಿಲ್ಲ ಅಂತ ಅಥಾರಿಟೀಸ್ಗಳು ಹೇಳುವಂಥ ಒಂದು ಅವಕಾಶವನ್ನು ಈ ಒಂದು ಆ್ಯಕ್ಟಲ್ಲಿ ಕೊಡಲಾಗುತ್ತೆ. ಈ ರೀತಿಯಂಥ ಪ್ರೊವಿಷನ್ಸನ್ನು ನೋಡೋದಾದರೆ ಸೆಕ್ಷನ್ 44 ಸಬ್ ಕ್ಲಾಸ್ 3 ಜಾರಿಗೆ ತೊಗೊಂಬಂದಿದ್ದಾರೆ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿರುವಂಥ ಸೆಕ್ಷನ್ 8 ಸಬ್ ಕ್ಲಾಸ್ 1 ಆ್ಯಂಡ್ ಸಬ್ ಕ್ಲಾಸ್ Jನಲ್ಲಿ ಬದಲಾವಣೆಯನ್ನು ಮಾಡೋದ್ರ ಮುಖಾಂತರ. ಸೊ ಈ ಮೊದಲು ನಾವು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ನಡಿನಲ್ಲಿ ಇನ್ಫಾರ್ಮೇಷನ್ಸನ್ನು ಈಸಿಯಾಗಿ ಪಡೆದುಕೊಡ್ತಾ ಇದ್ವಿ. ಎಸ್, ಅಲ್ಲಿನೂ ಸಹ ಡಿನೈ ಮಾಡ್ತಾಯಿದ್ರು, ಬಟ್ ಡಿನೈ ಮಾಡುವಂಥ ಹಂತದಲ್ಲಿ ಕಂಪ್ಲೀಟಾಗಿ ಪರ್ಸ್ನಲ್ ಇನ್ಫಾರ್ಮೇಷನ್ ಇರುತ್ತೆ ಅಥವಾ ಪಬ್ಲಿಕ್ ಆ್ಯಕ್ಟಿವಿಟಿಗೆ ಏನೋ ಆ ಒಂದು ಇನ್ಫಾರ್ಮೇಷನ್ ರಿಲೆವೆನ್ಸನ್ನೇ ತೋರಿಸ್ತಾ ಇರೋದಿಲ್ಲ, ಯಾವುದೇ ರಿಲೇಷನ್ ಇರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಅವರು ಡಿನೈ ಮಾಡ್ಬೋದಿತ್ತು ಅಲ್ವಾ. ಒಂದು ವೇಳೆ ಪಬ್ಲಿಕ್ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಅಂತಂದರೆ ಲಾರ್ಜ್ ಸ್ಕೇಲ್ಗೆ ಆ ಒಂದು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದು ಅವಶ್ಯಕತೆ ಇತ್ತು ಅನ್ನುವಂಥ ಹಂತದಲ್ಲಿ ಪ್ರೈವಸಿಯನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾನೆ ಇರಲಿಲ್ಲ. ಓಕೆ, ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟನ್ನೇ ಇಲ್ಲಿ ಕನ್ಸಿಡರ್ ಮಾಡ್ತಾ ಇರುವಂಥದ್ದನ್ನು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ನಾವು ನೋಡ್ತಾ ಇದ್ವಿ. ಇದರಿಂದ ಗೊತ್ತಾಗುತ್ತೆ ಒಂದು ಟ್ರಾನ್ಸ್ಪರೆನ್ಸಿ ಯಾವ ರೀತಿಯಾಗಿ ಹಾಗೂ ಪ್ರೈವಸಿ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಆಗ್ತಿತ್ತು ಅನ್ನುವಂಥದ್ದನ್ನು. ಸೊ ಇಲ್ಲಿ ಪ್ರಸ್ತುತವಾಗಿ ಹೊಸ ಲಾ ಅಂತ ನೋಡಿದಾಗ ಇಲ್ಲಿ ಪರ್ಸ್ನಲ್ ಡೇಟಾಗೆ ಸಂಬಂಧಪಟ್ಟಂತೆ ಒಂದು ವರ್ಡನ್ನು ಯೂಸ್ ಮಾಡೋದ್ರ ಮುಖಾಂತರ ಎಷ್ಟೋ ಸಂದರ್ಭದಲ್ಲಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದನ್ನು ಡಿನೈ ಮಾಡ್ತಾ ಇರುವಂಥ ಒಂದು ಸ್ಥಿತಿಗತಿಯನ್ನು ನಾವು ನೋಡ್ತಾ ಇದ್ವಿ. ಸೊ ಇದು ಪರ್ಸ್ನಲ್ ಡೇಟಾ ಇದೆ, ಹಾಗಾಗಿ ನಾವು ಆ ಒಂದು ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ರೆಫ್ಯೂಸ್ ಮಾಡ್ತೀವಿ ಅಂತ ಅಥಾರಿಟೀಸ್ಗಳು ಇಮಿಡಿಯೇಟಾಗಿ ಡಿನೈ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಈ ಹೊಸದಾಗಿರ್ತಕ್ಕಂಥ ಲಾ ಯಾವ ರೀತಿ ಅಂತ ರಿಫ್ಲೆಕ್ಷನ್ ಮಾಡ್ತಾ ಇದೆ ಅಂದರೆ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆ ಮುಂದೆ ಇರ್ತಕ್ಕಂಥ ಚಾಲೆಂಜಸ್ಗಳು ಏನಿದೆ ಅಂತಂದರೆ ಇಲ್ಲಿ ಸರ್ಕಾರದ ಒಂದು ಅಥಾರಿಟೀಸ್ಗಳನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾವ ಅನ್ನುವಂಥದ್ದನ್ನು ಕ್ವಶನ್ ಮಾರ್ಕ್ ಮಾಡ್ತಾ ಇದೆ. ಸೊ ಸರ್ಕಾರಿ ಆಫಿಷಿಯಲ್ಸ್ಗಳು ಇಮಿಡಿಯೇಟಾಗಿ ಡಿನೈ ಮಾಡ್ತಾ ಇದೆ ಅಲ್ವಾ, ರೈಟ್ ಟು ಪ್ರೈವಸಿ ಅನ್ನುವಂಥ ಒಂದು ಆಸ್ಪೆಕ್ಟ್ನ ಆಧಾರದ ಮೇಲೆ ಅವರು ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ಡಿನೈ ಮಾಡ್ತಾ ಇದೆ. ಇದರಿಂದ ಗೊತ್ತಾಗುತ್ತೆ ಇದು ಸ್ಟೇಟನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂಥ ಒಂದು ಲಾ ಅಂತ ಅಲ್ವಾ. ಇಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ಡೆಸ್ಟ್ರಾಯ್ ಮಾಡ್ತಾ ಇದೆ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ನಡಿಯಲ್ಲಿ ನಾವು ಟ್ರಾನ್ಸ್ಪರೆನ್ಸಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀವಿ. ಈ RTI ನಡಿಯಲ್ಲಿ ಯಾವ ಮಾಹಿತಿಗಳನ್ನು ಡಿಸ್ಕ್ಲೋಸ್ ಮಾಡಬೇಕು, ಯಾವ ಮಾಹಿತಿಗಳನ್ನು ಡಿಸ್ಕ್ಲೋಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೀವಿ. ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಜಾಸ್ತಿ ಇದ್ದಿರುವಂಥ ಸಂದರ್ಭದಲ್ಲಿ ಪಬ್ಲಿಕ್ ಇನ್ಫಾರ್ಮೇಷನ್ಸ್ಗಳನ್ನು ತಿಳಿದುಕೊಳ್ತಕ್ಕಂಥ ಹಕ್ಕು ಎಲ್ಲರಿಗೂ ಇರುತ್ತೆ ಅಂತ ಹೇಳ್ಬೋದು. ಇವಾಗ ಪ್ರೈವಸಿ ಅಂತ ಬಂದಾಗ ಕೆಲವೊಂದಿಷ್ಟು ಎಕ್ಸೆಪ್ಷನ್ಸನ್ನು ನಾವು ನೋಡಿದ್ವಿ, ಆದರೂ ಸಹ ಪಬ್ಲಿಕ್ ಇಂಟ್ರೆಸ್ಟೇ ಇಲ್ಲಿ ವಿನ್ ಆಗುವಂಥ ಸ್ಥಿತಿಗತಿಗಳನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಅಪಾಯಿಂಟ್ಮೆಂಟ್ ಫೈಲ್ಸ್ ಅಂತ ಇರುತ್ತೆ, ಆಡಿಟ್ ರಿಪೋರ್ಟ್ಸ್ಗಳಿರುತ್ತೆ, ಪಬ್ಲಿಕ್ ಫಂಡ್ ಯುಟಿಲೈಸೇಷನ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂದ್ಕೊಳ್ಳಿ, ಡಿಸಿಷನ್ ಮೇಕಿಂಗ್ ರೆಕಾರ್ಡ್ಸ್ಗಳು ಇರುತ್ತೆ ಅಂತ ಅಂದ್ಕೊಳ್ಳಿ. ಈ ಎಲ್ಲ ರೆಕಾರ್ಡ್ಸ್ಗಳನ್ನು ನಾವು ಅರ್ಥ ಮಾಡ್ಕೋಬೋದು, ತಿಳಿದುಕೊಳ್ಬೋದು. ಸೊ ಇದನ್ನು ನಾವು ತಿಳಿದುಕೊಳ್ತಕ್ಕಂಥ ಹಂತದಲ್ಲಿ ಡೇಟಾ ಪ್ರೊಟೆಕ್ಷನ್ ಮಾಡಬೇಕು ಅನ್ನುವಂಥ ಹೊಸ ಲಾ ಏನು ಮಾಡಿರುತ್ತಲ್ಲ, ಈ ಒಂದು ಇನ್ಫಾರ್ಮೇಷನ್ಸನ್ನು ತಿಳಿದುಕೊಳ್ಳೋದನ್ನು ಬ್ಲಾಕ್ ಮಾಡ್ಬೋದು ಅನ್ನುವಂಥ ಕ್ವಶನ್ ಮಾರ್ಕು ಸಹ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಇದರಿಂದಾಗಿ ಮೂಲಭೂತ ಹಕ್ಕುಗಳ ಒಂದು ವೈಲೇಷನ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ A ಅನ್ನು ಗಮನಿಸ್ಬೋದು. ಫ್ರೀಡಮ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ನಾವು ನೋಡುವಂಥದ್ದಾದರೆ ಇದರಡಿನಲ್ಲಿ ರೈಟ್ ಟು ನೋ ಅನ್ನು ಇನ್ಕ್ಲೂಡ್ ಮಾಡ್ಕೋಬೋದಲ್ವಾ. ಸೊ ರೈಟ್ ಟು ನೋ ಅಂತ ಬಂದಾಗ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ನಮಗಿಲ್ಲಿ ಸಪೋರ್ಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ.
ಹಾಗೂ ಆರ್ಟಿಕಲ್ 14 ಸಹ ಇದು ವೈಲೇಟ್ ಮಾಡ್ತಾ ಇದೆ. ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡುತ್ತೆ. ಎಲ್ಲರೂ ಈಕ್ವಲ್ ಬಿಫೋರ್ ಲಾ ಅನ್ನೋದನ್ನು ಇದು ಹೇಳುತ್ತಲ್ವಾ. ಸೊ ಈ ಒಂದು ಹಂತದಲ್ಲಿ ಪ್ರೈವೇಟ್ ಸಿಟಿಜನ್ಗೆ ಬೇಕಾಗಿರ್ತಕ್ಕಂಥ ಅಫಿಷಿಯಲ್ ಇನ್ಫಾರ್ಮೇಷನ್ಸನ್ನು ಇಲ್ಲಿ ಪ್ರೊವೈಡ್ ಮಾಡಲಿಕ್ಕೆ ಮುಂದಾಗ್ತಾ ಇರೋದನ್ನು ನೋಡ್ತಾ ಇಲ್ಲ. ಸೊ ಇಲ್ಲಿ ಒಂದು ಟ್ರೀಟ್ಮೆಂಟ್ ಡಿಫ್ರೆಂಟ್ ಆಗುತ್ತೆ. ಅಥಾರಿಟೀಸ್ಗಳಿಗೆ ಒಂದು ಪ್ರಿವಿಲೇಜ್ ಕೊಟ್ಟಂಗೆ ಆಗುತ್ತೆ ಅನ್ನುವಂಥ ಆಸ್ಪೆಕ್ಟನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಪ್ರೈವಸಿ ಡಾಕ್ಟ್ರೈನ್ ಅಂತ ಬಂದಾಗ ಆರ್ಟಿಕಲ್ 21 ನಾವು ಕನೆಕ್ಟ್ ಮಾಡ್ಕೋಬೋದು. ಅದರಲ್ಲೂ 2017 ಇಂಪಾರ್ಟೆಂಟ್ ಕೇಸ್ ಪುಟ್ಟಸ್ವಾಮಿ ಕೇಸ್ ನಡಿಯಲ್ಲಿ ರೈಟ್ ಟು ಪ್ರೈವಸಿಗೆ ಸಂಬಂಧಪಟ್ಟಂತೆ ಹೇಳುತ್ತೆ. ರೀಸನಬಲ್ ರೆಸ್ಟ್ರಿಕ್ಷನ್ಸನ್ನು ಸಹ ಹಾಕಬಹುದು ಅಂತಲೂ ಗಮನ ಹರಿಸ್ಬೋದು. ಇವಾಗ ಪ್ರಸ್ತುತವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಇರತಕ್ಕಂತಹ ಒಂದು ಚಾಲೆಂಜ್ ಅಂತಂದರೆ ಯಾವ ರೀತಿ ಅಂತ ಒಂದು ಡೆಮೋಕ್ರಾಟಿಕ್ ಅಕೌಂಟಬಿಲಿಟಿಯನ್ನು ನಾವಿಲ್ಲಿ ಎನ್ಶೋರ್ ಮಾಡಬೇಕು. ಡೆಮೋಕ್ರಾಟಿಕ್ ಅಕೌಂಟಬಿಲಿಟಿ ವರ್ಸಸ್ ಪ್ರೈವಸಿ. ಸೊ ಇವೆರಡರ ಒಂದು ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿದೆ. ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ನಡಿಯಲ್ಲಿ ಪ್ರೈವಸಿ ಆಸ್ಪೆಕ್ಟ್ ಅಂತ ಅನ್ನೋದಾದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ನಡಿಯಲ್ಲಿ ಒಂದು ಡೆಮೋಕ್ರಾಟಿಕ್ ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮುಂದೆ ಇರತಕ್ಕಂಥ ಚಾಲೆಂಜಸ್ ಅಂತಂದರೆ ಡೆಮೋಕ್ರಾಟಿಕ್ ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಆ್ಯಂಡ್ ಪ್ರೈವಸಿ ಅಂತ ಬಂದಾಗ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್. ಸೊ ಯಾವ ರೀತಿಯಾಗಿ ಅಥಾರಿಟೀಸ್ಗಳು ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡೋದರಲ್ಲಿ ಡಿನೈ ಮಾಡ್ತಾ ಇದ್ದಾರೆ ಇನ್ ದ ನೇಮ್ ಆಫ್ ಪ್ರೈವಸಿ. ಇದು ನಿಮಗೆ ಕ್ಲಿಯರ್ ಆಗಿರಲಿ ಯಾವ ರೀತಿ ಅಂತ ಇಶ್ಯೂ ಇದೆ ಅಂತ. ಸೊ ಸುಪ್ರೀಂ ಕೋರ್ಟ್ ಯಾವ ರೀತಿ ಅಂತ ಜಡ್ಜ್ಮೆಂಟನ್ನು ಕೊಡ್ತಾರೆ ಅಂತ ನೋಡೋದ್ರ ಮುಖಾಂತರ ಅಪ್ಡೇಷನ್ಸನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳೋಣ. ಪ್ರಸ್ತುತವಾಗಿ ಇಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇನ್ನು ಮುಂದಿನದಾಗಿ ಹಿಮ್ಯಾಟೋಸೈಟ್ಸ್ ಯೂಸ್ ಸ್ಲೀಪ್ ಟು ಹೆಲ್ಪ್ ಮೇಂಟೈನ್ ಬ್ರೈನ್ ಹೆಲ್ತ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಸೈನ್ಸ್ ಸೆಕ್ಷನ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಫ್ರೂಟ್ ಫ್ಲೈಸ್ಗಳ ಮೇಲೆ ಒಂದು ರಿಸರ್ಚನ್ನು ಮಾಡಿದ್ದಾರೆ. ಸರಿಯಾದಂತಹ ಸ್ಲೀಪ್ ಮಾಡಲಿಲ್ಲ ಅಂತಂದರೆ ಬ್ರೈನ್ ಮೇಲೆ ಯಾವ ರೀತಿ ಅಂತ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಬ್ರೈನ್ ಸ್ಟ್ರಕ್ಚರನ್ನು ಅಬ್ಸರ್ವ್ ಮಾಡಿದಾಗ ಗ್ಲಿಯಲ್ ಸೆಲ್ಸ್ಗಳಂತ ನೋಡ್ತೇವೆ. ಈ ಒಂದು ಗ್ಲಿಯಲ್ ಸೆಲ್ಸ್ಗಳ ಇಂಪಾರ್ಟೆನ್ಸ್ ಏನಿದೆ, ಇವುಗಳನ್ನು ನ್ಯೂರೋಗ್ಲಿಯಾ ಅಂತಲೂ ಸಹ ಕರೀತಾರೆ. ಸೊ ಇವುಗಳು ಸೆಂಟ್ರಲ್ ನರ್ವ್ ಸಿಸ್ಟಮ್ ಆಗಿರ್ಬೋದು ಅಥವಾ ಪೆರಿಫೆರಲ್ ನರ್ವ್ ಸಿಸ್ಟಮ್ಗೆ ಬೇಕಾಗಿರುವಂಥ ಒಂದು ಸ್ಟ್ರಕ್ಚರಲ್ ಸಪೋರ್ಟನ್ನು ಪ್ರೊವೈಡ್ ಮಾಡುತ್ತೆ. ಮೆಟಬಾಲಿಕ್ ಮೇಂಟೆನೆನ್ಸನ್ನು ಮಾಡಲಿಕ್ಕೆ ಸಹಕಾರಿ ಆಗ್ತಾ ಇರುವಂಥ ಸೆಲ್ಸ್ಗಳಂತಲೇ ಹೇಳ್ಬೋದು. ಮೆಟಬಾಲಿಕ್ ಮೇಂಟೆನೆನ್ಸನ್ನು ಮಾಡುವಂಥ ಹಂತದಲ್ಲಿ ಬೈ ಪ್ರಾಡಕ್ಟನ್ನು ರಿಲೀಸ್ ಮಾಡುತ್ತೆ. ಈ ಒಂದು ಬೈ ಪ್ರಾಡಕ್ಟ್ ಲಿಪಿಡ್ ಡ್ರಾಪ್ಲೆಟ್ಸ್ಗಳಾಗ್ತವೆ. ಈ ಲಿಪಿಡ್ ಡ್ರಾಪ್ಲೆಟ್ಸ್ಗಳು ಗ್ಲಿಯಲ್ ಸೆಲ್ಸಲ್ಲಿ ಅಕ್ಯುಮುಲೇಟ್ ಆಗ್ತಾ ಇರೋದನ್ನು ಗಮನಿಸ್ಬೋದು ಅಥವಾ ಫ್ಯಾಟ್ ಡೆಪಾಸಿಟ್ ಅಂತಲೂ ಹೇಳ್ಬೋದು. ಈ ಒಂದು ಫ್ಯಾಟ್ ಡೆಪಾಸಿಟ್ಗಳು ಕಾಲಕ್ಕೆ ರಿಮೂವ್ ಆಗಬೇಕು. ಇದರಿಂದ ನಮ್ಮ ಒಂದು ಬ್ರೈನ್ ಆ್ಯಕ್ಟಿವಿಟಿ ಸ್ಟ್ರಾಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ವೇಳೆ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಹೋದರೆ ಮೆಟಬಾಲಿಕ್ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಗಮನಿಸ್ಬೋದು. ಸೊ ಇದನ್ನು ಕ್ಲೀನ್ ಮಾಡಲಿಕ್ಕೆ ಯಾರು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇಮ್ಯೂನ್ ಸಿಸ್ಟಮ್ನ ಮುಖಾಂತರ ಹಿಮೆಟೋಸೈಟ್ಸ್ಗಳು ಬರ್ತವೆ. ಹಿಮೆಟೋಸೈಟ್ಸ್ಗಳು ಬ್ರೈನ್ ಹಾಗೂ ಬ್ಲಡ್ ಬ್ಯಾರಿಯರನ್ನು ರೀಚ್ ಆಗೋದ್ರ ಮುಖಾಂತರ ಅಲ್ಲಿ ಗ್ಲಿಯಲ್ ಸೆಲ್ಸ್ಗಳಿಗೆ ಒಂದು ಕಾಂಟ್ಯಾಕ್ಟನ್ನು ಮಾಡುತ್ತೆ. ಇದರ ಮುಖಾಂತರ ಫ್ಯಾಟ್ ಡೆಪಾಸಿಟ್ ಆಗಿರುತ್ತಲ್ಲ, ಆ ಒಂದು ಅಕ್ಯುಮುಲೇಟೆಡ್ ಫ್ಯಾಟನ್ನು ಬ್ರೈನ್ ಟಿಶ್ಯೂಯಿಂದ ರಿಮೂವ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಹಿಮೆಟೋಸೈಟ್ಸ್ಗಳು ಮಾಡ್ತವೆ. ಹಿಮೆಟೋಸೈಟ್ಸ್ಗಳು ಇಮ್ಯೂನ್ ಸೆಲ್ಸ್ ಆಗಿದೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಈ ಒಂದು ಫಿಸಿಯಾಲಜಿಕಲ್ ಪ್ರೊಸೆಸ್ ಆಗಬೇಕು ಅಂತಂದರೆ ನಾವು ಡೀಪ್ ಸ್ಲೀಪಲ್ಲಿ ಇರಬೇಕು. ಡೀಪ್ ಸ್ಲೀಪಲ್ಲಿ ಇದ್ದಾಗ ಮಾತ್ರ ಕಂಪ್ಲೀಟಾಗಿ ಬ್ರೈನ್ ಟಿಶ್ಯೂಯಿಂದ ಅಕ್ಯುಮುಲೇಟ್ ಆಗಿರ್ತಕ್ಕಂಥ ಫ್ಯಾಟ್ಗಳು ರಿಮೂವ್ ಆಗುತ್ತೆ. ಸ್ಲೀಪ್ ಅಂತಂದರೆ ಬ್ರೈನ್ ಡಿಟಾಕ್ಸ್ ಫೇಸ್ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಪ್ರಸ್ತುತವಾಗಿ ಗ್ಲಿಯಲ್ ಸೆಲ್ಸ್ಗಳ ಇಂಪಾರ್ಟೆನ್ಸ್ ಏನಿದೆ, ಬ್ರೈನ್ ಸಪೋರ್ಟ್ ಮಾಡುತ್ತೆ, ಮೇಂಟೆನೆನ್ಸ್ ಸೆಲ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ, ಲಿಪಿಡ್ ಡ್ರಾಪ್ಲೆಟ್ಸ್ಗಳನ್ನು ರಿಮೂವ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಹಿಮ್ಯಾಟೋಸೈಟ್ಸ್ಗಳು ಮಾಡ್ತಾ ಇದ್ದಾವೆ ಅನ್ನೋಂಥದ್ದು ಕ್ಲಿಯರಾಗಿ ಗೊತ್ತಿರಲಿ. ಬಿಕಾಸ್ ಈ ಒಂದು ಇಮ್ಯೂನ್ ಸೆಲ್ಸ್ಗಳೇನಿದಾವಲ್ಲ, ಅಂದರೆ ಸರ್ಕ್ಯುಲೇಟಿಂಗ್ ಇಮ್ಯೂನ್ ಸೆಲ್ಸ್ ಅಂತಲೇ ಹೇಳ್ತಾರೆ ಈ ಹಿಮ್ಯಾಟೋಸೈಟ್ಸ್ಗಳಿಗೆ. ಸೊ ಇವುಗಳು ಕಂಪ್ಲೀಟಾಗಿ ಒಂದು ಫ್ಯಾಟನ್ನು ರಿಮೂವ್ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಒಂದು ವೇಳೆ ಡೆಪಾಸಿಟ್ ಆಗಿರ್ತಕ್ಕಂಥ ಫ್ಯಾಟ್ಗಳು ಕಾಲಕ್ಕೆ ರಿಮೂವ್ ಆಗಿಲ್ಲ ಅಂತಂದರೆ ಇದರಿಂದ ಮೆಟಬಾಲಿಕ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಪುವರ್ ಮೆಮೊರಿ, ಶಾರ್ಟರ್ ಲೈಫ್ ಸ್ಪ್ಯಾನ್, ಬ್ರೈನ್ ಡಿಸ್ಫಂಕ್ಷನ್ ಆಗುವಂಥ ಒಂದು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಇಲ್ಲಿರುವಂಥ ಒಂದು ರಿಸರ್ಚ್ನ ಆಧಾರದ ಮೇಲೆ ಕೆಲವೊಂದಿಷ್ಟು ಫ್ಲೈಸ್ ನಡಿಯಲ್ಲಿ ಸರಿಯಾಗಿ ನಿದ್ದೆ ಮಾಡದಿರುವಂಥ ಸ್ಥಿತಿಗತಿಗಳ ಆಧಾರದ ಮೇಲೆ ಒಂದು ಸ್ಲೀಪ್ ಕಡಿಮೆ ಆಗಿರುವಂಥ ಹಂತದಲ್ಲಿ ಮೆಮರಿ ಪವರ್ ಕಡಿಮೆ ಆಗಿರೋದಾಗಿರ್ಬೋದು, ಮೆಟಬಾಲಿಕ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರೋದನ್ನು ಗಮನಿಸ್ಬೋದು. ಲೈಫ್ ಸ್ಪ್ಯಾನ್ ಅಂತ ಬಂದಾಗ ತುಂಬ ಕಡಿಮೆ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅಂದರೆ ಒಂದು ರಿಸಲ್ಟ್ನ ಆಧಾರದ ಮೇಲೆ ಫ್ಲೈಸಲ್ಲಿ ಏನು ಚೇಂಜಸ್ ಆಗುತ್ತೆ ಬಿಹೇವಿಯರಲ್ಲಿ ಅಂತಂದಾಗ. ಸೊ ಇದರಿಂದ ಸ್ಲೀಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಸ್ಲೀಪ್ ಸರಿಯಾಗಿ ಆದರೆ ಮುಂದೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಡಿಸೀಸ್ಗಳಂತಂದರೆ ಅಲ್ಝಿಮರ್ ಡಿಸೀಸ್ ಅಂತ ಹೇಳ್ತೇವೆ, ಡಿಮೆನ್ಷಿಯಾ ಅಂತ ಹೇಳ್ತಿದ್ದೇವೆ, ಹಾಗೂ ಪಾರ್ಕಿನ್ಸನ್ಸ್ ಡಿಸೀಸ್ಗಳು ಏನಿದಾವಲ್ಲ, ಬ್ರೈನ್ ರಿಲೇಟೆಡ್ ಇರ್ತಕ್ಕಂಥ ಡಿಸೀಸ್ಗಳು, ಇವುಗಳೆಲ್ಲವನ್ನು ನಾವು ಪ್ರಿವೆಂಟ್ ಮಾಡ್ಬೋದು ಸರಿಯಾದಂಥ ಒಂದು ಸ್ಲೀಪನ್ನು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ. ವೆರಿ ವೆರಿ ಇಂಪಾರ್ಟೆಂಟ್. ಮುಂದಿನದಾಗಿ ಸೀ ಬರ್ಡ್ ಪೂಪ್ ಹೆಲ್ಪ್ಡ್ ಚಿಂಚಾ ಕಿಂಗ್ಡಮ್ ಎಕ್ಸ್ಪಾಂಡ್ ಇನ್ ಡಿಸರ್ಟ್. ಈ ಒಂದು ರಿಸರ್ಚ್ ನಮಗೆ ಜಿಯೋಗ್ರಫಿ ಆ್ಯಂಡ್ ಹಿಸ್ಟ್ರಿಯನ್ನು ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೈಂಟಿಸ್ಟ್ಗಳು ಕಾರ್ಬನ್ ಡೇಟಿಂಗನ್ನು ಯೂಸ್ ಮಾಡೋದ್ರ ಮುಖಾಂತರ, ಐಸೋಟೋಪ್ಸ್ಗಳನ್ನು ಅನಲೈಸ್ ಮಾಡೋದ್ರ ಮುಖಾಂತರ,
ಪೆರು ಎನಿಷಿಯನ್ ಚಿಂಚಾ ಕಿಂಗ್ಡಮ್ಗೆ ಸಂಬಂಧಪಟ್ಟಂಥ ಒಂದು ಡಿಸ್ಕವರಿಯನ್ನು ಮಾಡಿದರೆ ಯಾವ ರೀತಿಯಾಗಿ ಈ ಒಂದು ಕಿಂಗ್ಡಮ್ ಗ್ರೋತನ್ನು ಕಂಡಿರೋದಾಗಿ, ಅದರಲ್ಲೂ ಡ್ರೈ ಕೋಸ್ಟಲ್ ಡೆಸರ್ಟ್ ನಡಿಯಲ್ಲಿ ಯಾವ ರೀತಿಯಾಗಿ ಒಂದು ಪವರನ್ನು ಹೊಂದಿರುವಂಥದ್ದು, ರಿಸೋರ್ಸಸ್ಗಳನ್ನು ಯಾವ ರೀತಿಯಾಗಿ ಅವರು ಎನ್ಹ್ಯಾನ್ಸ್ ಮಾಡಿದರು. ಇದಕ್ಕೆ ಕಾರಣ ಯಾವ ರೀತಿಯಾಗಿ ಇರಬಹುದು ಅಂತಂದರೆ ಸೀ ಬರ್ಡ್ನ ಒಂದು ಪೂಪ್ ಅಥವಾ ಸೀ ಬರ್ಡ್ನ ಫೀಕಲ್ ಮ್ಯಾಟರ್, ಇದಕ್ಕೆ ಗ್ವಾನೋ ಅನ್ನುವಂಥ ನೇಮನ್ನು ಕೊಟ್ಟಿದ್ದಾರೆ. ಚಿಂಚಾ ವ್ಯಾಲಿಯಲ್ಲಿರ್ತಕ್ಕಂಥ ಜನರು ನಿಯರ್ಲಿ 1200 AD ಸಂದರ್ಭದಲ್ಲಿ ಗ್ವಾನೋವನ್ನು ಯೂಸ್ ಮಾಡ್ತಾ ಇದ್ರು ಆಸ್ ಅ ಫರ್ಟಿಲೈಸರ್. ಇದರಿಂದಾಗಿ ಡ್ರೈ ಕೋಸ್ಟಲ್ ಡೆಸರ್ಟ್ ನಡಿನಲ್ಲಿ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ, ಲಾರ್ಜ್ ಪಾಪ್ಯುಲೇಷನ್ಗೆ ಬೇಕಾಗಿರ್ತಕ್ಕಂಥ ಒಂದು ನೀಡು ಸಹ ಫುಲ್ಫಿಲ್ ಆಗಿದೆ ಅಂತ ಹೇಳ್ಬೋದು. ಗ್ವಾನೋ ಇಸ್ ವೆರಿ ರಿಚ್ ಇನ್ ನ್ಯೂಟ್ರಿಷನ್. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಕಂಟೆಂಟ್ ಇರೋದ್ರಿಂದ ಪ್ಲಾಂಟ್ಸ್ಗಳ ಒಂದು ಗ್ರೋತ್ಗೆ ಬೇಕಾಗುವಂತೆ, ನೈಟ್ರೋಜನ್ ಅಂತ ಬಂದಾಗ ಲೀಫ್ ಗ್ರೋತ್ ಇಂಪಾರ್ಟೆಂಟ್ ಆಗುತ್ತೆ, ಕ್ರಾಪ್ ಈಲ್ಡನ್ನು ಎನ್ಶೂರ್ ಮಾಡಲಿಕ್ಕೆ ಬೇಕಾಗುವಂಥದ್ದು. ಫಾಸ್ಫರಸ್ ಅಂತ ಬಂದಾಗ ರೂಟ್ ರಿಲೇಟೆಡ್ ಇರುವಂಥ ಒಂದು ಗ್ರೋತ್ ಆಗಿರ್ಬೋದು, ಸೀಡ್ ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ. ಪೊಟ್ಯಾಷಿಯಂ ಅಂತ ಬಂದಾಗ ಪ್ಲಾಂಟ್ನ ಸ್ಟ್ರೆಂತ್ ಆಗಿರ್ಬೋದು, ರೆಸಿಸ್ಟೆನ್ಸನ್ನು ರಿಫ್ಲೆಕ್ಟ್ ಮಾಡೋದ್ರಲ್ಲಿ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಗ್ವಾನೋನಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಪ್ರೆಸೆನ್ಸ್ ಇರೋದ್ರಿಂದ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಚೆನ್ನಾಗಿ ಆಗ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಸೊ ನ್ಯಾಚುರಲ್ ಆಗಿ ಒಂದು ಸೂಪರ್ ಫರ್ಟಿಲೈಸರ್ ಅಂತಲೇ ಅನಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಇದರಿಂದ ಒಂದು ಪಾಪ್ಯುಲೇಷನು ಸಹ ಎಕ್ಸ್ಪ್ಯಾನ್ಷನ್ ಆಗಿದೆ ಅನ್ನುವಂಥ ರಿಸರ್ಚ್, ಟ್ರೇಡ್ ನೆಟ್ವರ್ಕು ಸಹ ಜಾಸ್ತಿ ಆಗಿದೆ, ಪೊಲಿಟಿಕಲ್ ಪವರು ಸಹ ಸ್ಟ್ರಾಂಗ್ ಆಗಿದೆ, ಎಕನಾಮಿಕಲಿ ಫ್ಲರಿಶ್ ಆಗಿರ್ತಕ್ಕಂಥ ಸ್ಥಿತಿಗತಿಯನ್ನು ಚಿಂಚಾ ಸಿವಿಲೈಸೇಷನ್ ಅಡಿಯಲ್ಲಿ ಕಾಣ್ಬೋದು. ಇವೆಂಚುವಲಿ ಇಂಕಾ ಎಂಪೈರ್ ಒಂದಿಗೆ ಅವರ ಒಂದು ರಿಲೇಷನ್ಶಿಪ್ ಎನ್ಹಾನ್ಸ್ ಆಗಿರುವಂಥದ್ದನ್ನು ಸಹ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ರಿಸರ್ಚ್ ನಡೆಯಲ್ಲಿ ಯಾವ ರೀತಿಯಾಗಿ ಬರ್ಡಿಂದ ಬರ್ತಾ ಇರುವಂಥ ಒಂದು ಡಿಸ್ಚಾರ್ಜ್ ಅಥವಾ ಫೀಕಲ್ ಮ್ಯಾಟರ್ ಒಂದು ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿಯನ್ನು ಎನ್ಹಾನ್ಸ್ ಮಾಡಿದೆ, ಅದರಲ್ಲೂ ಒಂದು ಪಾಪ್ಯುಲೇಷನ್ ಎಕ್ಸ್ಪ್ಯಾನ್ಷನ್ಗೆ ಮತ್ತು ಒಂದು ಪೊಲಿಟಿಕಲ್ ಪವರನ್ನು ಸ್ಟ್ರಾಂಗ್ ಮಾಡೋದರಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡ್ತಿದೆ ಡಿಸ್ಪೈಟ್ ಆಫ್ ವೆರಿ ಡ್ರೈ ಡೆಸರ್ಟ್ ಕೋಸ್ಟಲ್ ಏರಿಯಾ. ಮುಂದಿನದಾಗಿ ಕ್ಲೈಮೇಟ್ ಚೇಂಜ್ ಕುಡ್ ಶ್ರಿಂಕ್ ಗ್ರೇಸಿಂಗ್ ಏರಿಯಾ ಬೈ ಹಾಫ್ ಬೈ 2100. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಈ ಒಂದು ರಿಸರ್ಚಲ್ಲಿ ಬೈ 2100 ಅಷ್ಟೊತ್ತಿಗೆ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಗ್ರೇಸಿಂಗ್ ಲ್ಯಾಂಡನ್ನು ನೋಡೋದಾದರೆ ಹಾಫ್ ಅಷ್ಟು ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಕಾರಣಗಳು ಯಾವ ರೀತಿಯಾಗಿರ್ಬೋದು ಅಂತ ಫೈಂಡಿಂಗ್ಸನ್ನು ಮಾಡ್ತಾ ಇದ್ದಾರೆ. ಸೈಂಟಿಸ್ಟ್ಗಳ ಪ್ರೆಡಿಕ್ಷನ್ ಆಧಾರದ ಮೇಲೆ ಬೈ 2100 ನಿಯರ್ಲಿ 36 to 50% ಅಷ್ಟು ಗ್ರೇಸಿಂಗ್ ಲ್ಯಾಂಡ್ ಗ್ಲೋಬಲಿ ರೆಡ್ಯೂಸ್ ಆಗೋದನ್ನು ನೋಡ್ಬೋದು. ಮೋಸ್ಟ್ ಅಫೆಕ್ಟ್ ಆಗುವಂಥ ರೀಜನ್ ಅಂತಂದರೆ ಆಫ್ರಿಕಾ ರೀಜನ್ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ಯಾಸ್ಟೋಲಿಸ್ಟ್ಗಳ ಮೇಲೆ ಹೆಚ್ಚು ಇಂಪ್ಯಾಕ್ಟ್ ಆಗುತ್ತೆ. ನಿಯರ್ಲಿ 110 to 140 ಮಿಲಿಯನ್ ಪ್ಯಾಸ್ಟೋಲಿಸ್ಟ್ಗಳಿಗೆ ಎಫೆಕ್ಟ್ ಆಗ್ತಾ ಇರೋದನ್ನು, ಲೈಫ್ ಸ್ಟಾಕ್ಗಳ ಮೇಲೂ ಸಹ ಇಂಪ್ಯಾಕ್ಟ್ ಆಗೋದನ್ನು ನಾವು ಗಮನ ಹರಿಸ್ಬೋದು. ಈ ಒಂದು ಕ್ಲೈಮೇಟ್ ಚೇಂಜ್ ಗ್ರೇಸಿಂಗ್ ಮೇಲೆ ಯಾವ ರೀತಿಯಂಥ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ, ಯಾವ ರೀತಿಯಂಥ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್ಗಳಿದ್ದಾವೆ. ಇವಾಗ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ವಿ, ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ, ರೈನ್ಫಾಲು ಸಹ ತುಂಬ ಎರಾಟಿಕ್ ಕಂಡೀಷನ್ಸನ್ನು ತೋರಿಸ್ತಾ ಇದೆ, ಹ್ಯುಮಿಡಿಟಿ ನಡಿನಲ್ಲೂ ಬದಲಾವಣೆ ಆಗ್ತಾ ಇದೆ, ಹೀಟಲ್ಲೂ ಸಹ ಚೇಂಜಸ್ ಆಗ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರೋದನ್ನು ನೋಡಿದಾಗ ಸಾಯಿಲಲ್ಲಿರ್ತಕ್ಕಂತಹ ಮಾಯ್ಶ್ಚರ್ ಕಂಟೆಂಟು ಸಹ ಕಡಿಮೆ ಆಗುತ್ತೆ. ಸಾಯಿಲಲ್ಲಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು ಸರ್ವೈವ್ ಆಗಬೇಕು ಅಂತಂದರೆ ಒಂದು ಸರಿಯಾದಂತಹ ತೇವಾಂಶನೂ ಸಹ ಇರಬೇಕು. ಒಟ್ಟಾರೆಯಾಗಿ ಪ್ಲ್ಯಾಂಟ್ ಗ್ರೋತ್ಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇರುವಂಥ ಸ್ಥಿತಿಗತಿಗಳು ಕಡಿಮೆ ಆಗೋದನ್ನು ನಾವು ನೋಡ್ಬೋದು. ಇರಾಟಿಕ್ ಆಗಿರ್ತಕ್ಕಂಥ ರೈನ್ಫಾಲ್ ಆಗೋದ್ರಿಂದ ಗ್ರಾಸ್ನ ಒಂದು ಗ್ರೋತು ಸಹ ಕಡಿಮೆ ಆಗುತ್ತೆ ಅಂತ ಗಮನ ಹರಿಸ್ಬೋದು. ಹ್ಯುಮಿಡಿಟಿ ನಡಿನಲ್ಲಿ ಶಿಫ್ಟ್ ಆಗೋದ್ರಿಂದ ಪ್ಲ್ಯಾಂಟ್ ಸ್ಪೀಷೀಸ್ಗಳು ಚೇಂಜ್ ಆಗ್ತವೆ. ಬಿಕಾಸ್ ಒಂದು ಪ್ಲ್ಯಾಂಟ್ ಗ್ರೋ ಆಗಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಸರಿಯಾದಂಥ ಹ್ಯುಮಿಡಿಟಿ ಇರಬೇಕು, ಇಲ್ಲಾಂದರೆ ಆ ಒಂದು ಸ್ಪೀಷೀಸ್ ಸರ್ವೈವ್ ಆಗೋದಿಲ್ಲ. ಈ ಒಂದು ಪ್ಲ್ಯಾಂಟ್ ಸ್ಪೀಷೀಸನ್ನು ಡಿಪೆಂಡ್ ಆಗಿರ್ತಕ್ಕಂಥ ಎನಿಮಲ್ ಸ್ಪೀಷೀಸ್ಗಳ ಒಂದು ಕಂಡೀಷನ್ ಯಾವ ರೀತಿಯಾಗಿರುತ್ತೆ, ಫುಡ್ ಚೈನ್ ನಡಿನಲ್ಲಿ ಒಂದು ವೇರಿಯೇಷನ್ ಆಗೋದನ್ನು ನೋಡ್ಬೋದು. ಜೊತೆಗೆ ಹೀಟ್ ಸ್ಟ್ರೆಸ್ನ ಮುಖಾಂತರ ಲೈಫ್ ಸ್ಟಾಕ್ನ ಒಂದು ಪ್ರೊಡಕ್ಟಿವಿಟಿನೂ ಸಹ ಕಡಿಮೆ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳು. ಒಟ್ಟಾರೆಯಾಗಿ ಒಂದು ಗ್ರೇಸಿಂಗನ್ನು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಡೆಫಿನೆಟ್ಲಿ ಇದು ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕ್ ಆಗಿದೆ. ಇಲ್ಲಿ ಲೈಫ್ ಸ್ಟಾಕ್ಗಳೇ ಸರಿಯಾಗಿ ಸರ್ವೈವ್ ಆಗಿಲ್ಲ ಅಂತಂದರೆ ಮಿಲ್ಕ್ ಪ್ರೊಡಕ್ಷನ್ ರೆಡ್ಯೂಸ್ ಆಗುತ್ತೆ, ಮೀಟ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಫುಡ್ ಪ್ರೈಸಸ್ಗಳು ಜಾಸ್ತಿ ಆಗೋದನ್ನು ನೋಡ್ಬೋದು, ಮೈಗ್ರೇಷನ್ ಆಸ್ಪೆಕ್ಟ್ ಆಗಿರ್ಬೋದು. ಸೊ ಒಟ್ಟಾರೆಯಾಗಿ ಒಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೋಷಿಯಲ್ ಇಂಪ್ಯಾಕ್ಟ್ ಅಂತ ಬಂದಾಗ ಪಾವರ್ಟಿ, ಹಂಗರ್, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅಂತ ಸಿಚುವೇಶನ್ಸ್ಗಳು ಸಹ ಇದು ಕ್ರಿಯೇಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಆಫ್ರಿಕಾದಲ್ಲಿ ಹೆಚ್ಚು ಇಂಪ್ಯಾಕ್ಟ್ ಆಗುವಂಥ ಒಂದು ಸಾಧ್ಯತೆ ಇದೆ ಈ ಒಂದು ಕ್ಲೈಮೇಟ್ ಚೇಂಜ್ನಿಂದಾಗಿ ಅಂತ ಕ್ಲಿಯರ್ ಆಗಿ ಗೊತ್ತಿರಲಿ. ಇಲ್ಲಿ ನಿಮಗೊಂದು ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ,
ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಭಾರತ ಯಾವ ರೀತಿಯಾದಂಥ ಒಂದು ಕಮಿಟ್ಮೆಂಟನ್ನು ಹಾಕ್ಕೊಂಡಿದೆ, ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಎಮಿಷನ್ಸನ್ನು ರೆಡ್ಯೂಸ್ ಮಾಡೋದ್ರಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.